ನಿಮ್ಮೆಲ್ಲರಿಗೆ ನಮಸ್ಕಾರ ಮಾಡ್ತೇವೆ ಏನು ಅದಕ್ಕೆ 3 ಸಲ ಹಂಗಾರ ಹೋತ ಮೊನ್ನೆ 4ನೇ ಸಲಕ್ಕೆ ಮಾತ್ರ ಆಶೀರ್ವಾದ ಚಲೋ ಮಾಡಿದಿರಿ ನಿಮ್ಮೆಲ್ಲರಿಗೆ ನಾನು ಧನ್ಯವಾದ ಹೇಳ್ತೇನೆ ಈಕ್ವಲ್ಗೆ ತಂದಿಟ್ಟಿದಾರಲ್ಲ ಅಲ್ಲ ಮಣಿ ಮಗನಾಗತ್ತೆ ನೀವೆಲ್ಲರೂ ಒಂದಾಗಿ ಆಶೀರ್ವಾದ ಮಾಡಿದಿರಿ ನಿಮ್ಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೇನೆ ಈಗ JDS ಕೂಡೈತೆ ನಮ್ಮೊಳಗೆ ಅವು ಗೌಡ್ರು ಹೇಳಿದ್ರೆ ಅವು ಫೋಟೋ ಬರ್ತಾವ ರಿಕ್ಷಾ ಅಂತೂ ಇಲ್ಲಿಗ ಆ ಫೋಟೋ ಬರ್ತಾವ ಅದಕ್ಕೆ ನಮಗೆ ಈ ಸಲ ಒಂದು 200 ಯಾಕೋದು ಪ್ಲಸ್ ಹಾಕಬೇಕಂತ ನನ್ನ ಆಸೆ ಐತೆ ಆ ನಿಟ್ಟಿನೊಳಗೆ ನೀವೆಲ್ಲರೂ ಪ್ರಯತ್ನ ಮಾಡಿ ನಮಗೆ ಹಣಸಬಣ ಜೊಲ್ಲೆ ಅವ್ರಿಗೆ ಒಂದು 200 ನೀವು 3 ದಿನ ಲೀಡ್ ಮಾಡಿ ಕೊಡ್ಬೇಕಂತೇಳಿ ನಿಮ್ಮೆಲ್ಲರಿಗಿನ ಹಣಿ ಹಚ್ಚಿ ಕಾಲು ಬಿದ್ದು ಬೇಡ್ಕೋತ ಜನಪ್ಪನ ಆಶೀರ್ವಾದ ನಿಮಗಿರಲಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯ ನಿಮಗೆ ಆಯುಷ್ಯ ಆರೋಗ್ಯ ಭಗವಂತ ಕೊಡಲಿ ನಿಮ್ಮೆಲ್ಲರನ್ನೂ ಚೆನ್ನಾಗಿ ಕಾಪಾಡಲಿ ಮಳೆ ಕೊಡ್ಲಿ ಅಂತೇಳಿ ನಾವು ವೀರಪ್ಪದಲ್ಲಿ ಪರಮೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಬೇಡ್ಕೋತೇವೆ ನಿಮ್ಮೆಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಮೀಡಿಯಾದವ್ರದ್ದು ಪೂಜಾರಿಗಳ ಏನು ಗೊತ್ತೇನ್ರಿ ಈಗಾಗಲೇ ನಿಮಗೆ 4 ಸಲ ನಮ್ಮ ಜನರು ನಮ್ಮ ಈ ಕ್ಷೇತ್ರ ಜನರು ನಿಮಗೆ ಆಶೀರ್ವಾದ ಮಾಡಿದಾರು ಒಂದೇನ್ರಿ ಕರಗಾಂವ್ ಲಿಫ್ಟ್ ಇರಿಗೇಷನ್ ಒಂದು ಪೂಜಾನು ನಾವು ಮಾಡಿದೀವಿ ರೀ ಆದ್ರೆ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಅದನ್ನು ಬಂದ್ ಮಾಡೈತಿ ತಡೆ ಹಿಡ್ದೈತಿ ಚಾಲು ಮಾಡಕ್ಕೆ ಪರ್ಮಿಷನ್ ಕೊಡಬಾರು ಅದಕ್ಕೆ ನಾವು ಬೀರಾಪನಲ್ಲಿ ಬೇಡ್ಕೋತೇವೆ ಅದಕ್ಕೆ ಇದು MP ಎಲೆಕ್ಷನ್ ಆದ ಬಳಕ್ರೆ ನಮ್ಮ ಸರ್ಕಾರ ಬರಲಿ ಮತ್ತು ಅದಕ್ಕೆ ಚಾಲನೆ ಸಿಗಲಿ ಅಂತೇಳಿ ನಮ್ದೊಂದು ಆಸೆ ಐತಿ ನಿಮಗೇನು ಇದು ಸರ್ ಬಿಡುಗಡೆ ಅದೆಲ್ಲ ಜನರಿಗೆ ಗೊತ್ತದ ಹಿಡ್ದಾರ ಅದು ಒಂದೇ ಹಿಡಿದಿಲ್ಲ ಈ ಥರದ್ದು ಚಿಕ್ಕೋಡಿದು ಮಹಾಲಕ್ಷ್ಮಿದು ತಡೆ ಹಿಡ್ದಾರು ಇಡೀ ನಮ್ದು ರಾಜ್ಯದನ್ನ ಎಲ್ಲ ತಡೆ ಹಿಡ್ದಾರ ಅವ್ರು ಬರೀ ಗ್ಯಾರಂಟಿಗೆ ಮೂಗಿ ತುಪ್ಪ ಹಚ್ಚಿ ರೊಕ್ಕ ಅವರ ಕಿಸೆ ತುಂಬ್ಕೊಳತಾರ ಗ್ಯಾರಂಟಿ ಸಾಹೇಬ್ರಿ ಎಲ್ಲದೂ ಗೊತ್ತಿಲ್ಲ ಬಟ್ ಕರಗಾಂವ್ ಲಿಫ್ಟ್ ಇರಿಗೇಷನ್ ಐತಿಲ್ಲ ಭಾಳ ದೊಡ್ಡ ನೆನ್ಕೊಲಿಕ್ಕೆ ಬಿದ್ದೈತಿ ಇದ್ರ ಬಗ್ಗೆ ಸ್ವಲ್ಪ ನೀವು ಕೈಕೊಳ್ಬೇಕು ಇಷ್ಟ ನಾ ಪ್ರಾಮಾಣಿಕ ನಾ ಪ್ರಯತ್ನ ಮಾಡ್ತೇನೆ ನಂಗೆ ಬೀರಾಪದ ಗೊತ್ತೈತಿ ನನ್ನ ಕ್ಷೇತ್ರದ ಜನರು ನನ್ನ ಆಶೀರ್ವಾದ ನನ್ನ ಮೇಲೆ ಐತಿ 4 ಸಲ ನಾನು ಆರಿಸ್ಕೊಂಡಾರು ಅದು ನಂದು ಆಸೆ ಐತಿ ಅದನ್ನ ಮಾಡಿ ತೀರಿಸ್ಬೇಕಂತೇಳಿ ನಾ ಪ್ರಾಮಾಣಿಕ ಅದನ್ನ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಆಗಲೇ ಮೊದಲ ಮನಗಂಡ ಗುದ್ದಾಡಿ ಯಾವುದೇ ಪರಿಸ್ಥಿತಿಯಾಗ ಏನಾರು ಮಾಡಿದ್ರೆ 5,000 ಮಾಡಿಸ್ಯಾರ ಅವ್ರು 100ಕ್ಕೆ 101 ಟಿಕೆ ಇದಂಕತೆಗೆ ಎಲ್ಲರಿಗೂ ಗೊತ್ತೈತಿ ಮತಕ್ಷೇತ್ರದಾಗಿನ ಅವ್ರಿಗೆ ಎಲ್ಲರಿಗೂ ಗೊತ್ತೈತಿ ಮಾಡ್ದಂಕತೆಗೆ ನಕ್ಕಿರಿ ಈ ಗೌರ್ಮೆಂಟ್ದಾಗ ಅದು ಪೆಂಡಿಂಗ್ ಬಿದ್ದೈತಿ 100 ಕೋಟಿ ರೂಪಾಯಿ ಈಗಾಗಲೇ ಫಂಡ್ ಬಿಡುಗಡೆ ಮಾಡ್ರೂ ಅದನ್ನ ವರ್ಕ್ ಮಾಡಿಕೊಡುವಾರ ಅದನ್ನ ನಿಮ್ಗೆ ಗೊತ್ತಿರಲಿ ಟೆಂಡರ್ ರದ್ದಾಗೈತಿ ಮತ್ತೆ ಹೊಸ ಟೆಂಡರ್ ಆಗಬೇಕು ಅದಕ್ಕೆ ಪ್ರಯತ್ನ ಇಲ್ಲ ನೀವು ಪ್ರಯತ್ನ ಮಾಡಿದಿರಿ ನಾವು ಆಲ್ರೆಡಿ ಈ ವಿಷಯ ಬಗ್ಗೆ ನಿಮ್ಮ ಜೊತೆ ಭಾಳ ಮಾತಾಡಿದ್ದೀನಿ ಬಟ್ ಜನರ ಅದೊಂದು ಭಾಳ ಪ್ರಾಬ್ಲಮ್ ಸಮಸ್ಯೆ ಇದೆ 18 ಊರದ ಸಮಸ್ಯೆ ಐತಿ ಅವ್ರಿಗೆ ಅದು ಸತ್ಯನೈತಿ ಅವ್ರಿಗೆ ನಾ ಮಾಡಿಕೊಡೋದು ನನ್ನ ಕರ್ತವ್ಯ ಏನೈತಿ ನಾ ಪ್ರಾಮಾಣಿಕ ನಾ ಅದನ್ನು ಸೇವೆ ಮಾಡ್ತೇನೆ ನೀವು ಶಾಸಕರಲ್ಲಿ ಬಂದಿದ್ದೀರಿ ಭಾಳ ದೊಡ್ಡ ಪ್ರಭಾವ ದೇವಸ್ಥಾನ ಭಾಳ ಜನರು ಬರ್ತಾರೆ ಇಲ್ಲಿ ಇನ್ನೂ ಅಷ್ಟು ಶೌಚಾಲಯಗಳದ್ದು ಮತ್ತು ಬಾತ್ರೂಮ್ ವ್ಯವಸ್ಥೆ ಸುಸಜ್ಜಿತವಾಗಿ ಆಗಿಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಕೈ ಕೊಡಬೇಕು ನಾನು ರಿಪೋರ್ಟರ್ ಅಂತ ಮಾತಾಡ್ತಾ ಇರಲಿಲ್ಲ ಚುನಾವಣೆ ಮುಗಿದ ಬಳಿಕ ಅದ್ರ ಸಲುವಾಗಿ ನಾವು ಆಯ್ತು